ಸನಾತನ ಮಹಾದ್ರುಮ ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯ ವಾಹಿನಿ. ಭಾರತೀಯ ಸನಾತನ ಸಂಸ್ಕೃತಿಯ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳೆಂದರೆ ಶ್ರೀಮದ್ ರಾಮಾಯಣ ಹಾಗೂ ಶ್ರೀಮನ್ ಮಹಾಭಾರತ. ಮಹಾತ್ಮರೊಬ್ಬರು ವಿವರಿಸುವಂತೆ ಇವೆರಡೂ ಸನಾತನ ಆರ್ಯ ಭಾರತೀಯ ಮಹರ್ಷಿಗಳು ನಮಗೆ ಕರುಣಿಸಿರುವ ಎರಡು ಕಣ್ಣುಗಳು. ಪ್ರಸ್ತುತ ನಮ್ಮ ಉದ್ದೇಶ ಶ್ರೀಮದ್ ರಾಮಾಯಣದ ಪಠಣ, ಶ್ರವಣ ಮತ್ತು ಧ್ಯಾನ. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣವು ಸೂರ್ಯವಂಶದ ಅರಸರ ಪ್ರತಾಪಗಳನ್ನು ಕಾವ್ಯದ ರೂಪದಲ್ಲಿ ವಿವರಿಸುತ್ತದೆ. ಆದರೂ ರಾಮಾಯಣದ ಕೇಂದ್ರಬಿಂದು ಎಂದರೆ ಶ್ರೀರಾಮ. ಶ್ರೀ ಮಹಾವಿಷ್ಣುವು ಭೂಮಿಯಲ್ಲಿ ಮಾನವನಂತೆ ಅವತರಿಸಿ ಜೀವನದಲ್ಲಿ ಹೇಗಿರಬೇಕು ಎಂದು ತೋರಿಸಿಕೊಟ್ಟ ಪುರುಷೋತ್ತಮ. ಆತ ಆದರ್ಶ ಪುತ್ರ, ಆದರ್ಶ ಸೋದರ, ಆದರ್ಶ ಪತಿ, ಆದರ್ಶ ಬಂಧು, ಆದರ್ಶ ರಾಜನೀತಿಜ್ಞ, ಆದರ್ಶ ಯೋಧ, ಆದರ್ಶ ಮಿತ್ರ. ಹಿಂದೂ ಆಸ್ತಿಕ ಬಂಧುಗಳೆಲ್ಲರಿಗೂ ಕಥಾರೂಪಕವಾದ ಶ್ರೀಮದ್ ರಾಮಾಯಣ ತಿಳಿದೇ ಇರುತ್ತದೆ. ಆದರೆ ಶ್ಲೋಕಪೂರ್ವಕವಾದ ರಾಮಾಯಣ ಎಷ್ಟು ಜನರಿಗೆ ತಿಳಿದಿರಬಹುದು? ಹಲವಾರು ಕಾರಣಗಳಿಂದಾಗಿ, ಅಂದರೆ ಪುಸ್ತಕ ಲಭ್ಯವಿದ್ದರೂ ಯಾಂತ್ರಿಕ ಜೀವನ ಶೈಲಿಯಿಂದಾಗಿ ಪಠಿಸಲು ಸಮಯವಿಲ್ಲದೆ, ಒಟ್ಟಾರೆ ಶ್ಲೋಕಗಳು ಹಲವು ಜನರಿಗೆ ಅಪರಿಚಿತವಾಗಿಯೇ ಉಳಿದಿವೆ. ಈ ಕಾರಣದಿಂದ ಅಯೋಧ್ಯೆಯಲ್ಲಿ ಸನಾತನಿ ಹಿಂದೂಗಳೆಲ್ಲರ ಕನಸಾದ ಶ್ರೀರಾಮ ಮಂದಿರ ನಿರ್ಮಾಣದ ಶುಭ ಸಂದರ್ಭದಲ್ಲಿ ಸಂಪೂರ್ಣ ರಾಮಾಯಣವನ್ನು ಅರ್ಥ ಸಮೇತ ಕೇಳಲು ಬಯಸುವ ಆಸಕ್ತರ ಇಚ್ಛೆ ಪೂರೈಸುವುದರೊಂದಿಗೆ ರಾಮಾಯಣ ಪಠಣದ, ಶ್ರವಣ, ಮನನ, ಧ್ಯಾನದ ಪುಣ್ಯ ಲಭಿಸುವಂತಾಗಲಿ ಎಂಬುದು ನಮ್ಮ ಆಶಯ. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಒಟ್ಟು 24,000 ಶ್ಲೋಕಗಳಿವೆ. ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಹಾಗೂ ಉತ್ತರಕಾಂಡ ಎಂಬ 7 ಕಾಂಡಗಳನ್ನು ಹೊಂದಿದ ರಾಮಾಯಣದಲ್ಲಿ ಪ್ರಪ್ರಥಮವಾದ ಬಾಲಕಾಂಡ ಪ್ರಕ್ಷಿಪ್ತ ಹಾಗೂ ಕೊನೆಯ ಕಾಂಡವಾದ ಉತ್ತರಕಾಂಡವು ಪ್ರಕ್ಷಿಪ್ತ ಎಂಬುದು ಹಲವರ ಅಭಿಪ್ರಾಯ. ಅಯೋಧ್ಯಾಕಾಂಡದಿಂದ ಯುದ್ಧಕಾಂಡದವರೆಗಿನ 5 ಕಾಂಡಗಳು ಪ್ರಮುಖ ಎಂಬುದು ಅವರ ಅನಿಸಿಕೆ. ಇಲ್ಲಿ ಶ್ರೀಮದ್ ರಾಮಾಯಣದ ಶ್ಲೋಕಗಳ ಪರಿಚಯವಷ್ಟೇ. ಇನ್ನು ಪಾರಾಯಣ ಎಂಬ ವಿಷಯಕ್ಕೆ ಬಂದಾಗ ಹಲವಾರು ಬಗೆಗಳಿವೆ. ಗಾಯತ್ರಿ ರಾಮಾಯಣ ಪೂರ್ವಕ ಸಂಪೂರ್ಣ ರಾಮಾಯಣ ಪಾರಾಯಣ, ಕೇವಲ 5 ಕಾಂಡಗಳ ಪಾರಾಯಣ, ಕೇವಲ ಸುಂದರಕಾಂಡದ ಪಾರಾಯಣ, ಸುಂದರಕಾಂಡದ ಸಪ್ತಸರ್ಗಿ ಪಾರಾಯಣ, ಚೈತ್ರ, ಮಾಘ ಹಾಗೂ ಕಾರ್ತಿಕ ಮಾಸಗಳಲ್ಲಿ ಶುಕ್ಲ ಪಂಚಮಿಯಿಂದ ಪ್ರಾರಂಭಿಸಿ ತ್ರಯೋದಶಿವರೆಗಿನ 9 ದಿನಗಳು ಮಾಡುವ ನವಾಹ ಪಾರಾಯಣ ಇತ್ಯಾದಿ ವಿಧಗಳು. ವಿಧ ಯಾವುದೇ ಇರಲಿ, ಯಸ್ತ್ವೇ ತಚ್ಛೃಣು ಯಾದ್ವಾಪಿ ಪಠೇದ್ವಾ ಸುಸಮಾಹಿತಃ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕಂ ಸ ಗಚ್ಚತಿ ಎಂಬಂತೆ ಯಾರು ಶ್ರೀಮದ್ ರಾಮಾಯಣದ ಪಾರಾಯಣ ಮಾಡುವರೋ, ರಾಮಕಥಾಮೃತವನ್ನು ಕೇಳುವರೋ ಅವರು ಸಮಸ್ತ ಪಾಪಗಳಿಂದಲೂ ಮುಕ್ತರಾಗಿ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ಎಂದು ಫಲಶ್ರುತಿಯಲ್ಲಿಯೇ ಹೇಳಿದೆ. ಶ್ರೀಮದ್ ರಾಮಾಯಣದಲ್ಲಿ ಒಟ್ಟು 7 ಕಾಂಡಗಳು. ಮೊದಲನೆಯದು ಬಾಲಕಾಂಡ. ರಾಮಾಯಣ ಎಂದರೆ ರಾಮನ ಚಲನೆ. ಅಯೋಧ್ಯಾಕಾಂಡದಿಂದಲೇ ಈ ಕ್ರಿಯೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಬಾಲಕಾಂಡವು ಪ್ರಕ್ಷಿಪ್ತ ಎಂಬುದು ಹಲವರ ಅಭಿಪ್ರಾಯ. ಆದರೆ ರಾಮಾಯಣ ಕಥೆ ಕೇಳುವಾಗ ರಾಮ ಯಾರ ಮಗ, ಅವರ ವಂಶ ಯಾವುದು, ರಾಮನ ಬಾಲ್ಯ ಹೇಗಿತ್ತು ಎಂಬ ಇತ್ಯಾದಿ ವಿವರಗಳು ದೊರಕುವುದೇ ಇಲ್ಲ. ಈ ಕಾರಣದಿಂದ ಎಲ್ಲರಿಗೂ ಮಾಹಿತಿ ದೊರಕಬೇಕು ಎಂಬ ಸದುದ್ದೇಶದಿಂದ ಈ ಶ್ಲೋಕಗಳನ್ನು ಸಹ ಇಲ್ಲಿ ಪಠಿಸಿ ಅರ್ಥ ವಿವರಿಸಲಾಗಿದೆ. ಬಾಲಕಾಂಡದಲ್ಲಿ ಒಟ್ಟು 77 ಸರ್ಗಗಳಿದ್ದು, ಮೊಟ್ಟಮೊದಲನೆಯ ಸರ್ಗವನ್ನು ರಾಮಾಯಣ ಕಥಾ ಸಂಕ್ಷೇಪ ಎಂಬ ಶೀರ್ಷಿಕೆ ಕೊಟ್ಟು ಹೇಳಲಾಗಿದೆ. ಇಡೀ ರಾಮಾಯಣದ ಪಾರಾಯಣ ಮಾಡಲು ಅಶಕ್ತರಾದವರು ಈ ಸರ್ಗವನ್ನು ಪಾರಾಯಣ ಮಾಡಿದರೆ ಇಡೀ ರಾಮಾಯಣ ಕಥೆಯ ಸ್ಥೂಲ ಪರಿಚಯ ಆಗುತ್ತದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಕೆಲವೊಮ್ಮೆ ಇದಕ್ಕೂ ಸಮಯದ ಅಭಾವ ಎನ್ನುವವರು ಏಕಶ್ಲೋಕಿ ರಾಮಾಯಣದ ಶ್ಲೋಕವನ್ನು ಹೇಳಿಕೊಳ್ಳಬಹುದು. ಶ್ರೀರಾಮನ ಕೃಪಾಶೀರ್ವಾದ ಎಲ್ಲರಿಗೂ ಸಿಗಲಿ ಎಂಬ ಆಶಯದಿಂದ ಅದನ್ನೂ ಸಹ ಇಲ್ಲಿ ಪಠಿಸಲಾಗಿದೆ. ಆ ಶ್ಲೋಕ ಹೀಗಿದೆ: ಪೂರ್ವಂ ರಾಮ ತಪೋವನಾಭಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹೀ ಹರಣಂ
ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ. ಪ್ರತಿಯೊಬ್ಬರಿಗೂ ಪುಣ್ಯದ ಲಾಭ ಕೊಡುವ ಶ್ರೀರಾಮಾಯಣದ ಯಥಾಶಕ್ತಿ ಶ್ಲೋಕ ಪಠಣ ಶ್ರವಣ ಪ್ರಾರಂಭಿಸೋಣ. ತದನಂತರ ಅರ್ಥವನ್ನೂ ಸಹ ತಿಳಿಯೋಣ. Thanks everyone for watching this video.